ಈ ಒಂದು ಪಿರಮಿಡ್ ಮೆಡಿಟೇಷನ್ ಸ್ಥಾನದಲ್ಲಿ ನಾನು ಈಗಾಗಲೇ 3ನೇ ಸಾರಿ ಇಲ್ಲಿ ಭೇಟಿ ಕೊಡ್ತಾ ಇದ್ದೇನೆ. ನನಗೆ ಇದರಿಂದ ಬಹಳ ಇನ್ಸ್ಪೈರ್ ಆಗಿ ನಮ್ಮ ಮನೆಯಲ್ಲಿ ಒಂದು ಧ್ಯಾನ ಕೇಂದ್ರವನ್ನು ಮನೆಯಲ್ಲೇ ಮಾಡಿ ಒಂದು 25-30 ಸಂಖ್ಯೆಗಳಿಗೆ ಧ್ಯಾನವನ್ನು ಕಲಿಸಿ ಅದರ ಮೂಲಕ ನಾನು ಇನ್ಸ್ಪೈರ್ ಆಗಿ ನಮ್ಮ ಶಿಡ್ಲಘಟ್ಟ ಮೇಡಮ್ ಆಗಿರ್ತಕ್ಕಂಥ ರಜಿತಾ ಮೇಡಮ್ ಮತ್ತು ಮುತ್ತುರಾಜ್ ಸರ್ ಅವರು ಹಾಗೆ ಆರತಿ ಮೇಡಮ್ ಅವರು ಕೂಡ ಇದಕ್ಕೆ ನಮಗೆ ಸಂಪೂರ್ಣವಾದ ಪ್ರೇರಣೆ ನೀಡಿ ಒಂದು ಪಿರಮಿಡನ್ನು ರಚನೆ ಮಾಡೋದಕ್ಕೆ ಅವರಿಗೆ ನಮಗೆ ಒಂದು ಅವಕಾಶ ಮಾಡಿಕೊಟ್ರು. ಪಿರಮಿಡ್ ಮಾಡಿದ ನಂತರ ಬಹಳ ಜನಕ್ಕೆ ನಾವು ಪಿರಮಿಡ್ ಮಂಡಲ ಧ್ಯಾನವನ್ನು ಮಾಡಿಸಿದ್ವಿ. ಮಂಡಲ ಧ್ಯಾನದ ನಂತರ ಈಗ ವಾರಕ್ಕೊಂದು ಸಾರಿ ನಾವು ಈ ಧ್ಯಾನ ಕೇಂದ್ರದಲ್ಲಿ ಬಹಳ ಜನ ಬಂದು ಸೇರ್ತಾ ಇದ್ವಿ. ಇದರಿಂದ ನಮಗೆ ತುಂಬ ಅನುಭವ ಆಗಿದೆ. ನಮ್ಮ ಜೀವನದಲ್ಲಿ ಇಂಥ ಒಂದು ಅವಕಾಶವನ್ನು ಪಡ್ಕೊಂಡೋದಕ್ಕೆ ನಾನು ಚಿರಋಣಿ ಆಗಿರುತ್ತೇನೆ. ಯಾಕಂದರೆ ಇದು ಧ್ಯಾನವನ್ನು ಕಲಿಯೋದು ಮತ್ತು ಕಲಿಸುವುದು ಎರಡೂ ಕೂಡ ನಮಗೆ ತುಂಬ ಅನುಭವ ಆಗಿದೆ. ಧ್ಯಾನವನ್ನು ಈಗ ನಾನು ಮೊದಲು ಹಿಂದೆ ಒಂದು 7-8 ವರ್ಷದ ಹಿಂದೆ ನಾನು ರಜಿತಾ ಮೇಡಮ್ ಬಂದಾಗ ನಾನು ಒಂದಿಷ್ಟು ಅವ್ರ ಮೂಲಕ ಅನುಭವವನ್ನು ಪಡೆದುಕೊಂಡಿದ್ದೆ. ಪ್ರಸ್ತುತ ಧ್ಯಾನ ಕೇಂದ್ರ ಆದ ಮೇಲೆ ನಮ್ಮ ಮನೆಯಲ್ಲೇ ಒಂದು ಧ್ಯಾನ ಕೇಂದ್ರ ಮಾಡಿದ್ವಿ, ಒಂದು ಪಿರಮಿಡ್ ಧ್ಯಾನ ಕೇಂದ್ರ ಮಾಡಿದ್ವಿ. ಅಲ್ಲಿಂದ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಧ್ಯಾನದ ಕಡೆ ಒಲವು ಹೆಚ್ಚಾಯಿತು. ಈಗ ಧ್ಯಾನದಿಂದ ನನಗೆ ಸಾಕಬೇಕಾದಷ್ಟು ಅನುಭವಗಳು ಆಗಿದೆ. ಈಗಾಗಲೇ ಧ್ಯಾನವನ್ನು ದಿನಾಲೂ ಹೆಚ್ಚು ಹೊತ್ತು ಮಾಡಬೇಕು ಅಂತ ಅನಿಸ್ತಾ ಇದೆ. ಧ್ಯಾನ ಒಂದು ದಿನವೂ ಕೂಡ ಧ್ಯಾನ ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ದಿನಕ್ಕೆ ಒಂದು ಸಾರಿ ಆದರೂ ಧ್ಯಾನವನ್ನು ಮಾಡಿ ಈ ಧ್ಯಾನದ ಅನುಭವಗಳು ಇವತ್ತು ನನಗೆ ಬೇಕಾದಷ್ಟು ಸಿಕ್ಕಿದೆ. ನನಗೆ ಬಹಳ ಮುಖ್ಯವಾಗಿ ಧ್ಯಾನ ಮಾಡೋದ್ರಿಂದ ತುಂಬ ಒಂದು ದಿನದ ಮಾಡುವಂಥ ಕೆಲಸಕ್ಕೆ ಸಾಕಬೇಕಾದಷ್ಟು ನನಗೆ ಪ್ರೇರಣೆ ಸಿಕ್ಕಿದೆ. ಅಂದರೆ ಕೆಲಸ ಮಾಡಲಿಕ್ಕೆ ಯಾವುದೇ ಉತ್ಸಾಹ ಈ ಧ್ಯಾನದ ಸಿಕ್ಕಿತು. ಮೊದಲು ಸ್ವಲ್ಪ ನಿರಾಶೆ ಇತ್ತು. ಈಗ ಆ ಧ್ಯಾನ ಮಾಡಿದ ನಂತರ ನನಗೆ ಸಾಕಬೇಕಾದಷ್ಟು ಉತ್ಸಾಹ ಸಿಗ್ತಾ ಇದೆ. ಅದರ ಮೂಲಕ ಚೈತನ್ಯ ಶಕ್ತಿ ಸಿಗ್ತಾ ಇದೆ ಇವಾಗ. ಮತ್ತು ಧ್ಯಾನ ಮಾಡುವಾಗ ನನಗೆ ಒಂದಿಷ್ಟು ಶರೀರದಲ್ಲಿ ಏಕಾಗ್ರತೆ, ಅಂದರೆ ಒಂದಿಷ್ಟು ಮೈಯೆಲ್ಲ ಒಂದಿಷ್ಟು ತಲೆಯಿಂದ ಕಾಲಿನವರೆಗೆ ಶರೀರದಲ್ಲಿ ಸಾಕಬೇಕಾದಷ್ಟು ವೈಬ್ರೇಷನ್ ಥರ ಆಗ್ತಾ ಇದೆ. ಈ ವೈಬ್ರೇಷನ್ ಆಗುವಂಥದ್ದು ಮೂಲಕ ನನಗೆ ಧ್ಯಾನವನ್ನು ಇನ್ನೂ ಹೆಚ್ಚು ಮಾಡಬೇಕು. ಧ್ಯಾನವನ್ನು ಇನ್ನೂ ಒಂದು ದಿನ ತಪ್ಪಿಸಬಾರ್ದು, ಮಾಡಬೇಕು. ಮತ್ತು ಅಷ್ಟೇ ಇಲ್ಲ, ಬಂದಂಥವರಿಗೆ ಧ್ಯಾನವನ್ನು ಹೇಳಿಕೊಡೋಣ. ಯಾಕಂದರೆ ಬರೀ ನಾವು ಮಾಡೋದ್ರಿಂದ ಅಷ್ಟೇ ನಮಗೆ ಸಾಲದು, ಹೇಳಿಕೊಡೋದ್ರಿಂದಲೂ ಕೂಡ ನಮಗೆ ಧ್ಯಾನನೂ ಕೂಡ ಆಸಕ್ತಿ ಹೆಚ್ಚಾಗುತ್ತೆ, ಧ್ಯಾನದ ಅನುಭವಗಳು ಹೆಚ್ಚಾಗುತ್ತೆ. ಬಹಳ ಜನಕ್ಕೆ ನಾವು ಧ್ಯಾನವನ್ನು ಹೇಳಿಕೊಡೋದ್ರಿಂದ ನಾವು ಧ್ಯಾನ ಪ್ರಚಾರವನ್ನು ಮಾಡೋದಕ್ಕೆ ನಮಗೊಂದು ಒಳ್ಳೆಯ ಒಂದು ಪುಣ್ಯದ ಕಾರ್ಯ ಸಿಕ್ಕಿದೆ. ನಮಗೆ ಮಹರ್ಷಿ ಪತ್ರಿಜಿಗಳು ನಮ್ಮ ಮನೆಗೆ ಈ ಒಂದು ಪಿರಮಿಡ್ ಮೆಡಿಟೇಷನ್ ಧ್ಯಾನ ಕೇಂದ್ರಕ್ಕೆ ಬಂದು ಉದ್ಘಾಟನೆ ಮಾಡಿದ್ದತಕ್ಕಂಥ ನೆನಪು ನಮಗೆ ತುಂಬ ಅದು ಬಹಳ ಚೈತನ್ಯ ಶಕ್ತಿ ಕೊಟ್ಟಿದೆ. ಯಾಕಂದರೆ ಅಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ಯಾನದ ಕೇಂದ್ರಕ್ಕೆ ಹೋಗಿ ಅಲ್ಲೆಲ್ಲ ತಮ್ಮ ಮೂಲಕ ಧ್ಯಾನ ಪ್ರಚಾರವನ್ನು ಮಾಡುವುದರ ಮೂಲಕ, ಹಾಗೆ ನಮ್ಮ ಪಿರಮಿಡ್ ಕೇಂದ್ರದಲ್ಲಿ ಬಂದು ಅವರು ಧ್ಯಾನವನ್ನು ಮಾಡಿ ಈ ಪಿರಮಿಡಲ್ಲಿ ತುಂಬ ಶಕ್ತಿ ಇದೆ, ತುಂಬ ಧ್ಯಾನ ಮಾಡ್ತಕ್ಕಂಥ ಒಂದು ಜನಸಂಖ್ಯೆಯನ್ನು ನೀವು ಹೆಚ್ಚು ಮಾಡುವಂಥ ಜನರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ನೀವು ಅಂತ ಹೇಳಿದಾಗ ಅದರ ಅಡಿನಲ್ಲಿ ನಾವು ಅವರ ಪ್ರೇರಣೆಯಿಂದ ಹೆಚ್ಚು ಜನಕ್ಕೆ ಧ್ಯಾನವನ್ನು ಕಲಿಸಿಕೊಡೋದಕ್ಕೆ ಇವತ್ತು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ನಮ್ಮದು ತುಂಬ ಗ್ರಾಮೀಣ ಪ್ರದೇಶ ಇದೆ. ಆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಧ್ಯಾನದ ಒಂದು ಪರಿಕಲ್ಪನೆಯನ್ನು ಮೂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಧ್ಯಾನವನ್ನು ಪಿರಮಿಡ್ ಮೂಲಕ ಮಾಡುವಂಥದ್ದು ಮತ್ತು ಹೆಚ್ಚು ಪಿರಮಿಡ್ ಮೂಲಕನೂ ಕೂಡ ಧ್ಯಾನವನ್ನು ಕಲಿಸಿಕೊಡಬೇಕು ಅನ್ನತಕ್ಕಂಥದ್ದು ನಮ್ಮದೊಂದು ಒಳ್ಳೆಯ ಆಸೆ ಇದೆ. ಯಾಕಂದರೆ ಧ್ಯಾನ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು. ಇವತ್ತು ಪ್ರತಿಯೊಂದು ಸಮಾಜದ ಎಲ್ಲ ವರ್ಗಕ್ಕೆ ಬೇಕು. ಎಲ್ಲರೂ ಕೂಡ ಒಂದು ಮುಖ್ಯವಾದಂಥ ಜೀವನದ ಅನೇಕ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತಂದರೆ ಈ ಧ್ಯಾನವೇ ಎಲ್ಲದಕ್ಕೂ ಸರ್ವಸ್ಪರ್ಶಿ ಆಗುತ್ತೆ. ಅದು ಎಲ್ಲರನ್ನು ಮುಟ್ಟುವಂಥದ್ದು. ಯಾಕಂದರೆ ಅದು ನಮ್ಮಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಆ ಶಕ್ತಿಯ ಮೂಲಕ ನಾವು ಅದನ್ನು ಜಾಗೃತಿಗೊಳಿಸುವಂಥ ಈ ಒಂದು ಕಾರ್ಯಕ್ಕೆ ಇವತ್ತು ನಮಗೆ ಅದು ಅನುಭವ ಆಗಿದೆ. ಈ ಅನುಭವದ ಮೂಲಕ ನಾವು ಧ್ಯಾನವನ್ನು ಕಲಿಸಿಕೊಡಬೇಕು, ಧ್ಯಾನವನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಮತ್ತು ಈ ಧ್ಯಾನವನ್ನು ಎಲ್ಲರಿಗೂ ಹೇಳಿಕೊಡಬೇಕು. ಹೀಗಾಗಿ ನಮಗೂ ಸಾಕಬೇಕಾದಷ್ಟು ಧ್ಯಾನದ ಅನುಭವಗಳು ಸಿಕ್ಕಿದೆ. ನಮ್ಮ ಮನೆಯವರು ಕೂಡ ಧ್ಯಾನವನ್ನು ಚೆನ್ನಾಗಿ ಮಾಡುವಂಥ ಒಂದು ಒಳ್ಳೆಯ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ.
ಹಾಗೆ ನಮ್ಮ ಮನೆಯಲ್ಲಿ ಕೂಡ ಎಲ್ಲರೂ ಅಷ್ಟೇ ಧ್ಯಾನಿಗಳಾಗಬೇಕನ್ನತಕ್ಕಂಥ ಒಂದು ಸಂಕಲ್ಪವನ್ನು ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಮತ್ತು ಸುತ್ತಮುತ್ತ ಜನರಿಗೂ ಕೂಡ ಧ್ಯಾನವನ್ನು ಮಾಡಿ ಅಂಥೇಳಿ ಅವರಿಗೆ ನಾವು ಈ ಧ್ಯಾನ ಕೇಂದ್ರವನ್ನು ಎಲ್ಲರಿಗೂ ಸುಲಭವಾಗಿ ಸರಳವಾಗಿ ಈ ಒಂದು ಧ್ಯಾನ ಕೇಂದ್ರಕ್ಕೆ ಬರಬೇಕು, ಬಂದು ಧ್ಯಾನವನ್ನು ಕಲಿಬೇಕು ಅನ್ನತಕ್ಕಂಥ ಒಂದು ಹೆಮ್ಮರವಾದಂಥ ಒಂದು ಆಸೆ ನಮಗಿದೆ. ಅತ್ಯಂತ ಒಂದು ಸಂತೋಷವಾಗಿರ್ತಕ್ಕಂಥ ಒಂದು ಧ್ಯಾನ ಕೇಂದ್ರ. ಎಲ್ಲರೂ ಬಂದು ಧ್ಯಾನ ಮಾಡಲಿ, ಹಾಗೆ ಅದರಿಂದ ಅನೇಕ ಅನುಭವಗಳು ಪಡ್ಕೊಳ್ಳಿ ಅಂತಕ್ಕಂಥದ್ದು ಈ ಒಂದು PMC ಚಾನೆಲ್ ಮೂಲಕ ನಾವು ಕೂಡ ಈ ಧ್ಯಾನದ ಒಂದು ಅನುಭವಗಳು ಏನಿದೆ ಅದನ್ನು ಹಂಚ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ. ಈಗೂ ಅನೇಕ ಅನುಭವಗಳು ಆಗಬೇಕಾಗಿದೆ. ಇನ್ನೂ ಕೂಡ ಈಗ ಎಷ್ಟೋ ನಮ್ಮ ಅನುಭವ ಆಗಿದೆ. ಧ್ಯಾನವನ್ನು ಮಾಡೋದನ್ನು ತಪ್ಪಿಸಬಾರ್ದು, ಧ್ಯಾನದಿಂದ ನಮಗೆ ಸಾಕಬೇಕಾದಷ್ಟು ಚೈತನ್ಯ ಶಕ್ತಿ ಸಿಕ್ಕಿದೆ ಅಂಥೇಳಿ. ಹಾಗಾಗಿ ಧ್ಯಾನವನ್ನು ನಾವೆಲ್ಲರೂ ಕೂಡ ಮಾಡೋಣ, ಧ್ಯಾನಿಗಳಾಗೋಣ, ಧ್ಯಾನದಿಂದ ಜ್ಞಾನ ಸಂಪಾದನೆ ಮಾಡೋಣ. ಬ್ರಹ್ಮಶ್ರೀ ಪತ್ರಿಜಿ ಅವರು ಹೇಳ್ತಾರೆ, ಧ್ಯಾನದಿಂದ ಜ್ಞಾನ ಅದು ನಿಮ್ಮ ಜೀವನದಲ್ಲಿ ಅದೊಂದು ನಿಮಗೆ ಶ್ರೀರಕ್ಷೆ ಇದ್ದ ಹಾಗೆ ಅಂತ ಅವರು ನಮಗೆ ಈ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ. ಇದು PMC ಚಾನೆಲ್ ಅವರಿಗೆ ಈ ಒಂದು ನನ್ನ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಈ ಚಾನೆಲ್ನಲ್ಲಿ ಈ ಒಂದು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಕೂಡ ಹೆಚ್ಚು ಈ PMC ಚಾನೆಲ್ನಲ್ಲಿ ನಮ್ಮ ಒಂದು ಹೆಸರು ನಾವು ಏನೋ ಅಂದ್ಕೊಂಡಿದ್ದು ಧ್ಯಾನದ ಬಗ್ಗೆ ಪ್ರಚಾರ ಮೂಲಕ ಮಾಡುವಂಥದ್ದು, ನಮ್ಮ ಅನುಭವಗಳ ಜೊತೆ ಹಂಚಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ವೇದಿಕೆಯಾಗಿದೆ ಅಂತ ಹೇಳ್ತಾ ಈ ಚಾನೆಲ್ನ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಪರಮ ಪೂಜ್ಯ ಪತ್ರಿಜಿಯವರ ಆಶೀರ್ವಾದವನ್ನು ಕೋರುತ್ತಾ, ನನ್ನ ಹೆಸರು ಲಲಿತಾ ಈಶ್ವರ್ ಭಟ್ ಅಂತ. ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪಟ್ಟಣದಲ್ಲಿ ಒಂದು ಧ್ಯಾನ ಮಂದಿರವನ್ನು ನಮ್ಮ ಮನೆಯ ಮೇಲೆ ಕಟ್ಟಿದ್ದೇವೆ. ಮೊದಲು ನಮ್ಮ ಮನೆಯವರು ಈ ಥರ ಧ್ಯಾನ ಮಂದಿರ ಕಟ್ಟಬೇಕು ಅಂತ ಅಂದಾಗ ನನಗೆ ಸ್ವಲ್ಪ ಅಸಮಾಧಾನ ಇತ್ತು. ಮೊದಲೇ ಸಾಲ ಇದೆ, ಇನ್ನು ಇದಕ್ಕೂ ಯಾಕೆ ಸಾಲ ಮಾಡಬೇಕು ನಾವು ಅಂತ ಸ್ವಲ್ಪ ಅಸಮಾಧಾನ ಇತ್ತು. ಆದರೆ ಅದು ಕಟ್ಟಿ ಪತ್ರಿಜಿಯವರು ಬಂದು 41 ದಿನದ ಕಾರ್ಯಕ್ರಮ ಮಂಡಲ ಧ್ಯಾನ ನಡೆದು ಎಲ್ಲರೂ ಖುಷಿಪಟ್ಟಾಗ ನಾವು ಮಾಡಿದ್ದು ಸಾರ್ಥಕ ಆಯಿತು ಅಂತ ನನಗೆ ಮನಸ್ಸಿನಲ್ಲಿ ತುಂಬ ಸಮಾಧಾನ ಆಯಿತು. ಮತ್ತು ಈಗಲೂ ಎಲ್ಲ ಸ್ವಲ್ಪ ಆಸಕ್ತಿ ಇದ್ದವ್ರು ಬರ್ತಾ ಇರ್ತಾರೆ, ಅದು ಪ್ರಯೋಜನ ಪಡ್ಕೊತಾ ಇರ್ತಾರೆ. ನಂಗೆ ಟೈಮ್ ಸಿಕ್ಕಿದಾಗ ನಾನು ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ನನಗೂ ಸ್ವಲ್ಪ ಅನುಭವ ಆಗ್ತಾಯಿದೆ, ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು ಅದರಲ್ಲಿ. ಮತ್ತು ನನಗೆ ನಮ್ಮ ಮನೆಯಲ್ಲಿ ನನ್ನ ಮಗ ಹೆಂಗೆ ಓದ್ತಾನೋ ಇಲ್ವೋ ಆ ಥರದ್ದೆಲ್ಲ ಸ್ವಲ್ಪ ಇದಿತ್ತು. ಆದರೆ ಪಿರಮಿಡ್ ಕಟ್ಟಿದ ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಮನೆಯಲ್ಲಿ ಸ್ವಲ್ಪ ಅಸಮಾಧಾನ ಮತ್ತು ಸ್ವಲ್ಪ ಸಂತೋಷ ಸ್ವಲ್ಪ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ನನ್ನ ಮಗನೂ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಅದೇ ನಂಗೆ ದೊಡ್ಡ ಸಮಾಧಾನ. ಹೇಳ್ತಾ ಇದ್ದರು, ಪಿರಮಿಡ್ ಇದ್ದ ಕಡೆ ಸ್ವಲ್ಪ ಒಳ್ಳೆ ರೀತಿ ಅನುಭವ ಆಗುತ್ತೆ, ನಿಮ್ಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾ ಇದ್ದರು. ಇವಾಗ ನಮಗೆ ಮನೆ ಮೇಲೆ ಪಿರಮಿಡ್ ಕಟ್ಟಿದ್ದು ಸಾರ್ಥಕ ಅಂತ ತುಂಬ ಸಮಾಧಾನ ಇದೆ, ಸಂತೋಷ ಇದೆ, ಖುಷಿ ಇದೆ. ನಮ್ಮ ಮನೆಯಲ್ಲಿ ಮೊದಲು ಶಿಡ್ಲಘಟ್ಟ ಒಬ್ಬರು ಮೇಡಮ್ ಬಂದಿದ್ದರು. ಅವರು ಈ ಥರ ಪಿರಮಿಡ್ ಧ್ಯಾನ ಇದೆ ಕಲ್ತ್ಕೊಳ್ಳಿ ಅಂತ ಹೇಳಿ ಆವತ್ತು ಒಂದು ಕ್ಲಾಸ್ ತಗೊಂಡಿದ್ರು. ನಂತರ ಇಲ್ಲಿ ವಿಜಯಪುರಕ್ಕೆ ಮುತ್ತುರಾಜ್ ಸರ್ ಮತ್ತು ಆರತಿ ಮೇಡಮ್ ಬಂದಾಗ ಅವರು ಇನ್ನಷ್ಟು ನಮಗೆ ಪ್ರೋತ್ಸಾಹ ಕೊಟ್ಟರು. ಆ ಟೈಮ್ನಲ್ಲೇ ನಾವು ಪಿರಮಿಡ್ ಕಟ್ಟಿದ್ವಿ. ಅವರಿಂದನೇ ನಾವು ಧ್ಯಾನ ಎಲ್ಲ ಕಲ್ತಿದ್ದು. ಮೊದಲು ಒಂದು 15 ದಿವಸ ಏನು ನನಗೆ ಅಷ್ಟು ಏನೂ ಅನ್ನಿಸ್ಲಿಲ್ಲ. ಕೊನೆ ಸ್ವಲ್ಪ ಕಲರ್ ಕಾಣಿಸೋಕ್ಕೆ ಶುರುವಾಯಿತು. ಬಣ್ಣಗಳು ಮೋಡ ಥರ ತೇಲೋದು ಮತ್ತು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗ್ತಾಯಿತ್ತು. ನಾವು ಈಗ ಇಲ್ಲೇ ಪಿರಮಿಡ್ ವ್ಯಾಲಿಯಲ್ಲಿ 5ನೇ ತಾರೀಕಿಂದ 8ನೇ ತಾರೀಕು ಮ್ಯೂಸಿಕ್ ಕಾನ್ಸರ್ಟ್ ನಡೀತಾ ಇದೆ. ನಾವು ಒಂದಿನ ಬರೋಣ ಅಂತ ಇವತ್ತು ಬೆಳಗ್ಗೆ 10 ಗಂಟೆಗೆ ಬಂದು ಇಳುವರೆಗೆ ಇದ್ವಿ. ತುಂಬ ಖುಷಿ ಆಯಿತು. ದೊಡ್ಡದಾಗಿದೆ, ತುಂಬ ಜನ ಕುಳಿತುಕೋಬೋದು. ನೋಡಿ ತುಂಬ ಖುಷಿ ಆಯಿತು. ಎಷ್ಟೊಂದು ಜನ ಬರ್ತಾಯಿದ್ರು. ಎಲ್ಲ ಬರೀ ಮ್ಯೂಸಿಕ್ಕಿಂದ ಎಷ್ಟು ಮನುಷ್ಯನಲ್ಲಿ ಬದಲಾವಣೆ ತರ್ಬೋದು, ಅದು ಆ ಮ್ಯೂಸಿಕ್ ಧ್ಯಾನದಿಂದ ಎಷ್ಟು ಇದು ಮಾಡೋದು ಸ್ವಲ್ಪ ಅನುಭವ ಆಯಿತು. ಕಲ್ತ್ಕೊಂಡ್ವಿ, ಕೆಲವರು ಎಕ್ಸ್ಪೀರಿಯೆನ್ಸು ಅದೆಲ್ಲ ಕೇಳ್ಕೊಂಡ್ವಿ.
ಕೆಲವ್ರನ್ನ ಅವರೆಲ್ಲ ಮಾತಾಡ್ತಾ ಇದ್ದಾಗ ಅವ್ರ ಎಕ್ಸ್ಪೀರಿಯೆನ್ಸು ನಮ್ಮದು ಎಲ್ಲ ಹಂಚ್ಕೊಂಡ್ವಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.